ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯನವರು ಸುಮಾರು 7 ವರ್ಷ 8 ವರ್ಷಕ್ಕೆ ಹತ್ತತ್ರ ಇವರು ಅಧಿಕಾರವನ್ನೀಗ ಆಳ್ತಾ ಇದ್ದಾರೆ. 7.5 ವರ್ಷ ಆಯಿತು ಈಗಾಗಲೇ. ಆದರೆ ಇದನ್ನೀಗ ಹಿಂದೆ ದೇವರಾಜ ಅರಸು ಮಾಡಿದರು. ಆ ದೇವರಾಜ ಅರಸು ಮಾಡಿದಂಥ ಇದನ್ನೀಗ ಇವರು ಸರಿಗಟ್ಟಿದ್ದಾರೆ. ಅದಕ್ಕೆ ಇವರಿಗೆ ಒಂದು ಅಭಿನಂದನೆ ಹೇಳೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ, ಹೆಚ್ಚಿನ ವಿಷಯ ಅಂದರೆ, ಸಿದ್ದರಾಮಯ್ಯವರು ಈ 2.5 ವರ್ಷ ಕೆಲಸ ಮಾಡಿರೋದು ಯಾರಿಗೂ ಸಮಾಧಾನ ತಂದಿಲ್ಲ. ಈ 2.5 ವರ್ಷದಲ್ಲಿ ಎಲ್ಲ ರೋಡು, ಮೋರಿ, ರಸ್ತೆ ಎಲ್ಲ ಹಂಗೆ ಬಿದ್ದಿವೆ. ಆದರೂ ಇವರು ದೇವರಾಜ ಅರಸು ಅಂತಂದರೆ ಅವರು ಉಳಿಯೋನಿಗೆ ಭೂಮಿ ಅಂತ ಕೊಟ್ಟಂಥ ಮಹಾನ್ ಪುರುಷ. ಆ ಪುರುಷನ ಜೊತೆಗೆ ಇವರು ಹೋಲಿಕೆ ಮಾಡ್ಕೋತಾ ಇದ್ದಾರೆಂದರೆ ಸಿದ್ದರಾಮಯ್ಯನವರು ಇವರು ಇನ್ನೆಷ್ಟು ಕೆಲಸ ಮಾಡಿರ್ಬೇಕು ಅನ್ನೋದು ಲೆಕ್ಕ ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ಇವರ ಸಹಪಾಠಿಗಳು ಈಗಿರೋ 274ರಲ್ಲಿ 24 MLAಗಳಲ್ಲಿ ಸುಮಾರು ಇವರು 136 ಜನ, 37 ಜನ, 38 ಜನ, 39 ಜನ ಮುಖ್ಯ MLAಗಳು ಆಗಿದ್ದಾರೆ. ಈ 139 ಜನ MLAಗಳು ಏನು ಮಾಡಿದ್ರು? ಅವ್ರವ್ರ ಏರಿಯಾದಲ್ಲಿ ಶುದ್ಧವಾಗಿ ಯಾರು 10 ರೂಪಾಯಿ ಕೆಲಸ ಮಾಡಿಲ್ಲ. ಯಾರು ಇಲ್ಲಿ ಒಬ್ಬರು ಕೆಲಸ ಮಾಡಿಲ್ಲ. ಏನಾಗುತ್ತೆ ಇದು? ಕೆಲಸ ಮಾಡಿಲ್ಲದೆ ಇರೋದ್ರಿಂದ ಈ ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯ ಹೆಸರಂತೂ ತರೋದಿಲ್ಲ. ಮತ್ತು ನಮ್ಮ ಸಹಪಾಠಿಗಾದಂಥ DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ ಬಂದಿಲ್ಲ. ಅರ್ಥ ಆಯ್ತಾ? ಯಾರಿಗೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅದೃಷ್ಟ ಭಾಗ್ಯ ಒಲಿದಿದೆ. ಆದರೆ ಯಾರಿಗೆ DK ಶಿವಕುಮಾರ್ಗೆ ಅದೃಷ್ಟನೇ ಇಲ್ಲ. ಕಾಂಗ್ರೆಸ್ಸಿಂದ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗುವ ಲಕ್ಷಣಗಳು ಇಲ್ಲ. ಯಾಕೆ ಹಂಗಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಇವರ ಹೈಕಮಾಂಡ್ ಆಗಿರ್ತಕ್ಕಂಥ ಶ್ರೀಮಾನ್ ಶ್ರೀ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿದ್ದಾರೆ. ವಿದೇಶಕ್ಕೆ ಹೋಗಿರೋರು ಬಂದಿಲ್ಲ. ಇನ್ನು ಬಂದಿಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಅವರು ಎಲ್ಲ ಅವರ ಸಹಪಾಠಿಗಳೆಲ್ಲ ಯಾರು ರಾಮನಗರದ MLA ಅಕ್ಬಾಲ್ ಅವರು 6ನೇ ತಾರೀಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು. ಆಮೇಲೆ 9ನೇ ತಾರೀಕು ಆಗ್ತಾರೆ ಅಂದರು. 6ನೇ ತಾರೀಕು ಸಿದ್ದು ಅವರ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ರು. 9ನೇ ತಾರೀಕು ಯಾವ ರೆಕಾರ್ಡ್ ಬ್ರೇಕ್ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ ಇನ್ನು 2 ದಿನದಲ್ಲಿ. ಇವತ್ತು 7 ತಾರೀಕು, 8, 9 ರಾಹುಲ್ ಗಾಂಧಿ ವಿದೇಶದಿಂದ ಸ್ವದೇಶಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಸ್ವದೇಶಕ್ಕೆ ಬಂದರೆ ಏನಾಗುತ್ತೆ ಗೊತ್ತಾ? ಅವರು ಪಾಪ ಅವ್ರ ತಾಯಿಗೆ ಹುಷಾರಿಲ್ಲ. ಆ ಹುಷಾರಿಲ್ಲದೆ ಇರೋದ್ರಿಂದ ಅವರು ಇವ್ರಿಗೆ ಯಾರಿಗೂ ಸಮಯವನ್ನು ಕೊಡೋದಿಲ್ಲ. ಚೆನ್ನಾಗಿದ್ದಾಗಲೇ ಸಮಯ ಕೊಡಲ್ಲ. ಇನ್ನು ಇದೊಂದು ಟೈಮು ಕುಂಟನೆಪ ಹೇಳೋಕ್ಕೆ ಅನುಕೂಲವಾಗಿದೆ. ಯಾರಿಗೆ? ರಾಹುಲ್ ಗಾಂಧಿಗೆ. ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಅಂತ DK ಶಿವಕುಮಾರ್ ಡೆಲ್ಲಿಗೆ ಹೋಗೋದು ತಪ್ಪಾಯಿತು. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗೋದು ತಪ್ಪಾಯಿತು. ಈಗ ಏನು ಮಾಡಬೇಕು ಇವರು ಅಂದರೆ, ನೆಕ್ಸ್ಟು ಮಾಮೂಲಿಯಾಗಿ ಹಣಕಾಸಿನ ವಿಷಯದಲ್ಲಿ ನಿಂತ್ಕೋಬೇಕು. ಅದನ್ನೀಗ ಮಂಡಿಸೋದಕ್ಕೆ ಏನು ಬೇಕು ಅದಕ್ಕೆ ಯೋಚನೆ ಮಾಡಬೇಕು ವಿನಃ ಅದು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗೋದಿಲ್ಲ. ಆವಾಗ ಲಾಟ್ರಿ ಹೊಡೆಯಿತು ಸಿದ್ದರಾಮಯ್ಯನಿಗೆ. 2.5 ವರ್ಷ ಮತ್ತೆ ಅವರೇ ಮುಖ್ಯಮಂತ್ರಿ. ಅವರು ಹೇಳ್ದಂಗೆ ಪಾಪ ಅವರ ಆಸೆ ಈಡೇರ್ತಾ ಇದೆ. ಸಿದ್ದರಾಮಯ್ಯನವರ ಆಸೆ ಈಡೇರುವ ಸಮಯ ಬಂದಿದೆ.
ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ HD ಕುಮಾರಸ್ವಾಮಿಯವರು ಒಂದು ಭವಿಷ್ಯ ನುಡಿದಿದ್ದಾರೆ. ಹೆಂಗೆ ಅಂತಂದರೆ ಬಳ್ಳಾರಿ ಜನಾರ್ದನ್ ರೆಡ್ಡಿಗೆ ಮತ್ತು ಶ್ರೀರಾಮುಲು ಮನೆಯ ಮುಂದೆ ಮೊನ್ನೆ ನಡೆದ ಗಲಾಟೆಯಲ್ಲಿ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅವರು ಗನ್ನಿಂದ ಶೂಟ್ ಮಾಡಿ ಒಬ್ಬ ಯುವಕನಿಗೆ ಹತ್ಯೆ ಮಾಡಿದ್ದಾರೆ. ಹತ್ಯೆ ನಮ್ಮ ಇವರು ಹೇಳೋದು ಕುಮಾರಸ್ವಾಮಿ ಕೊಲೆಗೈದಿದ್ದಾರೆ. ಆ ಕೊಲೆಗೈದಿರುವುದು ಅವರ ಕಾರ್ಯಕರ್ತನ ಕೊಲೆಗೈದಿದ್ದೀನಿ ಅಂತ ಅಂದ್ಕೊಳ್ಳಲಿಲ್ಲ. ಹಂಗಂತಂದರೆ ಯಾಕೆ ಬೇರೆಯವ್ರ ಮೇಲೆ ಇದನ್ನು ಆಪಾದನೆ ಮಾಡೋದು? ಸರ್ಕಾರ ಜನಾರ್ದನ್ ರೆಡ್ಡಿ ಮೇಲೆ ಕೇಸ್ ಹಾಕಿದೆ, ಆರೋಪಿ 1 ಅಂತ. ಹೆಂಗೆ ಇದು? ಕೊಲೆ ಮಾಡಿದವರು ಯಾರು? ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು. ಕೇಸ್ ಆಗಿರೋದು ಯಾರ ಮೇಲೆ? ಜನಾರ್ದನ ರೆಡ್ಡಿ ಮೇಲೆ. ಇದು ಹೆಂಗಿದೆ? ತುಂಬ ಚೆನ್ನಾಗಿದೆಯಲ್ವಾ? ಹಿಂಗಾಗಿ ನಮ್ಮ HD ಕುಮಾರಸ್ವಾಮಿಯವರು ಹೇಳ್ತಾ ಇರೋದು, ಈ ರಾಜ್ಯದ ಮುಖ್ಯಮಂತ್ರಿ ಕೊನೆಯ ಮುಖ್ಯಮಂತ್ರಿ. ಹೆಂಗೆ ಮುಖ್ಯಮಂತ್ರಿ ಕೊನೆಯ ಅಂದರೆ, ಇನ್ನೂ ಕಾಂಗ್ರೆಸ್ಸಿನಿಂದ ಇನ್ನೂ ಯಾರು ಮುಂದಿನ ಮುಖ್ಯಮಂತ್ರಿಯಾಗುವ ಲಕ್ಷಣಗಳಿಲ್ಲ. 2028ಕ್ಕೆ ಕಾಂಗ್ರೆಸ್ ಬರುವುದಿಲ್ಲ. ಇಲ್ಲಿಗೆ ಕೊನೆಯ ಅಂತ್ಯವಾಡುವ ದಿನ ಬಂದಿದೆ ಎಂದು ಹೇಳುತ್ತಾರೆ. ಸಿದ್ದರಾಮಯ್ಯನವರೇ ಕೊನೆಯ ಮುಖ್ಯಮಂತ್ರಿ. ಮತ್ತು ಕುಮಾರಸ್ವಾಮಿಯವರು ಮತ್ತು ಇವರು ಯಾರು DK ಶಿವಕುಮಾರ್ ಅವರು ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗುವ ಲಕ್ಷಣವನ್ನು ಕಂಡಿಲ್ಲ. ಮತ್ತು ಯಾರು ರಾಜ್ಯದ ಅವರಿಗೆ ಪಾಪ ಭವಿಷ್ಯ ಹೇಳಿ ಮುಖ್ಯಮಂತ್ರಿ ಆಗ್ತಿ ಅಂತ ಉಚ್ಚಪ್ಪಿಸಿ ಮಾಡಿದ ದ್ವಾರಕಾನಾಥ್ ಭವಿಷ್ಯ ಸುಳ್ಳಾಯಿತು. ದ್ವಾರಕಾನಾಥ್ ಅವರೇ ಹೆಂಗಿದೆ? ಯಾವ ಲೆಕ್ಕದಲ್ಲಿ ಹೇಳಿದ್ರಿ? ಅವ್ರಿಗೆ ಗ್ರಹಗತಿಗಳೇ ಚೆನ್ನಾಗಿಲ್ಲ. ಮತ್ತು ಅವರುಗಳಿಗೆ ಯಾವುದೇ ಆದ ಯಾವುದು ಗ್ರಹ ಚೆಂದಾಗಿದೆ ಅಂತ ಹೇಳ್ತಾ ಇದ್ರಿ. ಮತ್ತು ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಠ ಮಾನ್ಯರೆಲ್ಲ ಮುಖ್ಯಮಂತ್ರಿ ಆಗ್ತೀಯ ಅಂತ ಹೇಳಿದ್ರು. ಅವನು ಹೆಂಗಾಗಬೇಕು ಈಗ ಹೇಳಿ? ಅವರ ಆಪ್ತ ಗುರು ಮತ್ತು ಆಪ್ತ ಹೈಕಮಾಂಡ್ ಅವ್ರಿಗೆ ಸಮಯನೇ ಕೊಡ್ತಾ ಇಲ್ಲ. ಈಗ ಡೆಲ್ಲಿಯಿಂದ ಬರ್ತಾರೆ, ಹೊರದೇಶದಿಂದ ಬರ್ತಾರೆ ಡೆಲ್ಲಿಗೆ ಬಂದರೆ ಅವ್ರ ಅಮ್ಮನಿಗೆ ಹುಷಾರಿಲ್ಲ. ಅವ್ರ ಅಮ್ಮ ಅಂದರೆ ಸೋನಿಯಾ ಮೇಡಮ್ಗೆ ಆರೋಗ್ಯ ಸರಿ ಇಲ್ಲ. ಆದ್ದರಿಂದ DK ಶಿವಕುಮಾರ್ಗೆ ಮಾತನಾಡುವುದಕ್ಕೆ ಸಮಯವನ್ನು ಕೊಡುವುದಿಲ್ಲ. ಮತ್ತು ಕುಮಾರಸ್ವಾಮಿ ಯಾರಿಗೆ ಸಿದ್ದರಾಮಯ್ಯನವ್ರಿಗೂ ಕೊಡೋದಿಲ್ಲ. ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ ಹೇಳಿ? ಇದು ಸತ್ಯವಾದ ವಿಷಯ. ನಾನು ಹಿಂದಿನಿಂದನೂ ಹೇಳ್ಕೊಂಡು ಬಂದಿದ್ದೀನಿ. ನಾನು ಸುಮಾರು ವಿಡಿಯೋದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಇದು ಸತ್ಯವಾಗುತ್ತದೆ, ಇದು ಗ್ಯಾರಂಟಿ. ಮತ್ತು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಬಹುದು. ಬಜೆಟ್ ಮಂಡನೆ ಮಾಡಿ ಅಲ್ಲಿಗೆಲ್ಲ ನವಂಬರ್, ಜೂನ್, ಜುಲೈವರೆಗೂ ಆಗೋಗ್ಬಿಡುತ್ತೆ ಟೈಮ್. ಯಾಕೆಂದರೆ ಅದು ಅಧಿವೇಶನ, ಅದು ಆಳು ಮೂಳು ಅಂತ ಅದೇ ಕಂಟಿನ್ಯೂ ಆಗೋಗುತ್ತೆ. ಮತ್ತು ಅದು ಹಂಗೆ ಪೆಂಡಿಂಗ್ ಆಗ್ತದೆ. ಯಾವುದೋ ಮುಖ್ಯಮಂತ್ರಿ ಅನ್ನೋದು ಇವ್ರಿಗೆ DK ಶಿವಕುಮಾರ್ ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ ನೋಡೋಣ ಮುಂದಕ್ಕೆ. ಆಮೇಲೆ ಎಲೆಕ್ಷನ್ಗಳು ಬರ್ತವೆ. ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲೆಕ್ಷನ್ಗಳು ಬಂದರೆ ಇದ್ದಿದ್ದು ಆಗೋದಿಲ್ಲ. ಇನ್ಯಾವ ರೀತಿ ಇವರು ಮುಖ್ಯಮಂತ್ರಿ ಆಗ್ತಾರೆ? ಯಾವ ರೀತಿ ಆಗ್ತಾರೆ ಹೇಳಿ? DK ಶಿವಕುಮಾರ್ ಅವರೇ, ನೀವಾದರೂ ನೆನೆಸ್ಕೊಳ್ಳಿ ಯಾವ ರೀತಿ ಆಗ್ತೀರ ಅಂತ. ನೋಡ್ರಾ, ನೀವೊಂದು ಪಡ್ಕೋಬೇಕು ಅಂತಂದರೆ ದೈವ ಒಂದು ಬಗೀತಾನೆ ಗೊತ್ತಾ? ಯಾಕೆ ಹೇಳಿ? ನಿಮ್ಮ ನಡವಳಿಕೆ ಚೆನ್ನಾಗಿಲ್ಲ ಮಿಸ್ಟರ್ DK ಶಿವಕುಮಾರ್ ಅವರೇ. ನಿಮ್ಮ ನಡವಳಿಕೆ, ನೀವು ಗಾಂಭೀರ್ಯತೆಯಿಂದ ಇದ್ದಿದ್ರೆ ನಿಮಗೆ ಎಲ್ಲ ಸಿಗ್ತಾಯಿತ್ತು. ನಿಮಗೆ ಗಾಂಭೀರ್ಯತೆ ಅನ್ನೋದೇ ಇಲ್ಲ. ಅದರಿಂದ ನೀವು ಈ ಜನ್ಮದ ಮುಖ್ಯಮಂತ್ರಿ ಆಗುವ ಲಕ್ಷಣಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದುಕೊಂಡಿದ್ದೀರಾ. ಒಂದು ವೇಳೆ ಪಕ್ಷನಿಗೆ ಏನಾದ್ರು ಸ್ಪ್ಲಿಟ್ ಮಾಡ್ಕೊಂಡು ಹೊಡ್ಕೊಂಡು ಈಚೆ ಬಂದರೆ ಒಂದು ವೇಳೆ ಮುಖ್ಯಮಂತ್ರಿ ಆಗ್ಬೋದು. ಅದು ಬಿಟ್ಟರೆ ನಿಮಗೆ ಬೇರೆಯವ್ರ ಸಹಾಯದಿಂದ
HD ಕುಮಾರಸ್ವಾಮಿ ಹೆಂಗೆ ಆಗ್ತಾಯಿದ್ರು ಹಂಗೆ ಆಗೋದು ನೀವು. ಯಾಕೆ ಹಂಗಂದರೆ ಕುಮಾರಸ್ವಾಮಿಗೂ ಆಯೋಗ ಇಲ್ಲ, ಸ್ವಂತ ಪಕ್ಷದಿಂದ ಗೆಲ್ಲೇ ಇಲ್ಲ ಪಾಪ. ಅವ್ರಿವ್ರ ಸಪೋರ್ಟಿಂದನೇ 2 ಸತಿ ಮುಖ್ಯಮಂತ್ರಿ ಆಗ್ಬಿಟ್ರು. ಈಗ ನೀವು ಅಷ್ಟೇ ಬೇರೆಯವ್ರ ಸಂದರ್ಭ ಇದರಿಂದ ಮುಖ್ಯಮಂತ್ರಿ ಆಗಬೇಕು. ಈಗ ಕುಮಾರಸ್ವಾಮಿನೇ ಸಪೋರ್ಟ್ ಮಾಡಿದ್ರೆ ಒಂದು ವೇಳೆ ನೀವು ಮುಖ್ಯಮಂತ್ರಿ ಆಯ್ತೀಯ ನೋಡಪ್ಪ. DK ಶಿವಕುಮಾರ್ ಹೇಳಿದ್ದು ಅರ್ಥ ಆಯ್ತಾ? ಇದೇ ನಿಮ್ಮ ಯೋಗ. ಕಾರಣ ಏನು ಅಂತಂದರೆ ನಿಮಗೆ ಈ ರಾಜಯೋಗ ಪಡಿಬೇಕಾದ್ರೆ ನಡವಳಿಕೆ ಚೆನ್ನಾಗಿರಬೇಕು. ನಡವಳಿಕೆಯಿಂದ ಇದ್ದರೆ ನಿಮ್ಮ ಪಕ್ಷ ನಿಮ್ಮ ಸ್ವಂತ ಬಲದಿಂದ ನೀವು ಅಧಿಕಾರಕ್ಕೆ ಬರಬಹುದು. ಇಲ್ಲವಾದಲ್ಲಿ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗುವ ಯಾವುದೇ ಲಕ್ಷಣಗಳು ನಿಮ್ಮಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಸಹಪಾಠಿಯಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ಆಯಿತಾ? ಈ ನಂದು ನಾಗೇಂದ್ರ ಪಂಡಿತ್ ಅಂತ ಯೂಟ್ಯೂಬು. ಈ ಯೂಟ್ಯೂಬ್ನಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೆ ಒಂದು ಶೇರ್ ಮಾಡಿ. ನಿಮ್ಮ ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ನಂಬರ್ಗೆ ಒಂದು 10 ಜನಕ್ಕೆ, ನಿಮ್ಮ ಹತ್ರ ಒಬ್ಬೊಬ್ಬರು ಮಿನಿಮಮ್ ಇಲ್ಲಾಂದರೂ 15ರಿಂದ 20 ಜನ ಇರ್ತಾರೆ. ಒಂದು 10 ಜನಕ್ಕೆ ಕಳಿಸಿದ ದಿವಸ ನಾನೊಂಚೂರು ಮುಂದೆ ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.